ಸರ್, ಈಗಾಗಲೇ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀರಾ. ಯಾರಿಗೆ ಮುಷ್ಕರದ ನೋಟಿಸನ್ನು ಕೊಟ್ಟಿದ್ದೀರಾ? ಯಾಕೆ ಈ ಸಾರಿಗೆ ಮುಷ್ಕರದ ಅನಿವಾರ್ಯತೆ ಏನಿದೆ ಈಗ? ಸರ್, ನಿನ್ನೆನೇ ಸಾರಿಗೆ ಮುಷ್ಕರದ ನೋಟಿಸನ್ನು ಕೊಟ್ಟಾಗಿದೆ. ನಿನ್ನೆಯಿಂದನೇ 22 ದಿನ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇಂಡಸ್ಟ್ರಿಯಲ್ ಪ್ರಕಾರವಾಗಿ 22 ದಿನ ಮುಂಚೆನೇ ಕೊಡಬೇಕಾಗಿದೆ. ಆ ಪ್ರಕಾರವಾಗಿ ನಾವು 4 ಕಾರ್ಪೊರೇಷನ್ MDಗಳಿಗೆ ನೋಟಿಸನ್ನು ಮುಟ್ಟಿದ್ದೀವಿ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿಗಳಿಗೂ ಸಹ ಪತ್ರ ಮುಖಾಂತರವಾಗಿ ಮೇಲ್ ಮಾಡಿದ್ದೀವಿ. ಹಾಗಾಗಿ ನಿನ್ನೆಯಿಂದನೇ 22 ದಿನದ ಮುಷ್ಕರದ ಹಂತವು ಏನು ಸ್ಟಾರ್ಟ್ ಆಗಿದೆ. ಯಾತಕ್ಕೋಸ್ಕರ ಮುಷ್ಕರ ಅಂತಂದರೆ ಸಾರಿಗೆ ನೌಕರರಿಗೆ ಕೊಡಬೇಕಂತ ಹಿಂಬಾಕಿ ಹಣ ಮತ್ತು ಇವಾಗ ಹೊಸದಾಗಿ ಮಾಡಬೇಕಂತ ವೇತನ ಪರಿಷ್ಕರಣೆ ಮಾಡದಲೇ ಇರೋದ್ರಿಂದ ನಾವು ಮುಷ್ಕರದ ದಿನಾಂಕವನ್ನು ಗೊತ್ತುವಳಿ ಮಾಡಿದ್ದೀವಿ. ನಾವು 1/1/2024ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನೋಟಿಸನ್ನು ಕೊಟ್ಟಿದ್ದ. ನಮಗೆ ಈ ಥರದಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕಾಗಿದೆ ಮತ್ತು ಸರ್ಕಾರದಿಂದ ಬರಬೇಕಂತ ಅನುದಾನವನ್ನು ಸಹ ನೀವು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂತೇಳಿ ಅವರು ಅಲ್ಲಿಂದ ಈಚೆಗೆ ನಮ್ಮ ಜೊತೆ ಒಂದು 4-5 ಸಾರಿಗೆ ಸಚಿವರು ಸಹ ಮೀಟಿಂಗನ್ನು ಮಾಡಿದರು. ಮುಖ್ಯಮಂತ್ರಿ ನೇತೃತ್ವದಲ್ಲಿ 2 ಮೀಟಿಂಗನ್ನು ನಡೆದರು. ಯಾವುದೇ ಕಾರಣಕ್ಕೂ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಒಂದು ಸಡಿಲವನ್ನು ಸರ್ಕಾರ ಮಾಡದೇವರ ಕಾರಣದಿಂದ ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈಗ ಶಕ್ತಿ ಯೋಜನೆದು 4 ಸಾರಿಗೆ ನಿಗಮಕ್ಕೆ ಸರ್ಕಾರ ಎಷ್ಟು ಬಿಡುಗಡೆ ಮಾಡಬೇಕು, ಮತ್ತು ಅರಿಯರ್ಸ್ ದುಡ್ಡನ್ನು ಎಷ್ಟು ಬಿಡುಗಡೆ ಮಾಡಬೇಕು, ಮತ್ತು ತಮಗೆ ನೀಡಬೇಕಾದಂಥ PF ಅಂದರೆ ತಮ್ಮ ಸಂಬಳದಲ್ಲಿ ಕಟ್ ಮಾಡಿದಂಥ ಹಣ, ಈ 3ದು ಎಷ್ಟು ಬಾಕಿ ಬರಬೇಕಾಗಿದೆ? ಸರ್, ಶಕ್ತಿ ಯೋಜನೆ ಹಣನೇ ಸುಮಾರು 3,000 ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಮತ್ತು PFಗೆ ಸಂಬಂಧಪಟ್ಟಂಥ ದುಡ್ಡಲ್ಲಿ 3,000 ಕೋಟಿನ ಬಿಡುಗಡೆ ಮಾಡಬೇಕಾಗಿದೆ. ಮತ್ತು ಹೊಸದಾಗಿ ವೇತನ ಒಪ್ಪಂದ ಮತ್ತು ಹಳೆಯ ವೇತನದ ಒಪ್ಪಂದ ಹಿಂಬಾಕಿಯನ್ನು ಸೇರಿ 3,400ಕ್ಕೂ ಹೆಚ್ಚು ಕೋಟಿ ಹಣವನ್ನು ಸರ್ಕಾರನೇ ಬಿಡುಗಡೆ ಮಾಡಬೇಕಾಗಿದೆ. ಸರ್, ತಿಂಗಳ ಅರಿಯರ್ಸ್ ಸರ್ ಇಂದು ಕಳೆದ 38 ತಿಂಗಳದು ಮತ್ತು ಇವಾಗ ಹೊಸದಾಗಿ 18 ತಿಂಗಳ ಅರಿಯರ್ಸನ್ನು ಸಹ ಬಿಡುಗಡೆ ಮಾಡಬೇಕಾಗಿದೆ. ಯಾವ ಥರವಾಗಿರುತ್ತೆ ಈ ಮುಷ್ಕರಕ್ಕೆ ಏನೇನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ? ಮತ್ತು ಎಂದಿನಿಂದ ಮುಷ್ಕರ, ಎಷ್ಟು ಗಂಟೆಯಿಂದ ಮುಷ್ಕರ, ಎಷ್ಟು ಸಾವಿರ ನೌಕರರು, ಎಷ್ಟು ಸಾವಿರ ಬಸ್ಸುಗಳು ಇದರಲ್ಲಿ ಭಾಗಿಯಾಗ್ತಾರೆ? ಸರ್, ಸುಮಾರು 1,20,000 ಕಾರ್ಮಿಕರುಗಳು ಏನಿದ್ದಾರೆ ಎಲ್ಲರೂ ಸಹ ಸಂಪೂರ್ಣವಾಗಿ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಸನ್ನಿವೇಶ ಇದೆ. ನಾವು ಇಲ್ಲಿಯೂ ಸಹ ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲೂ ಮನವಿಗಳನ್ನ ಕೊಡ್ತಾ ಬಂದು ಸರ್ಕಾರ ಇಲ್ಲಿವರೆಗೂ ಸಹ ತಾತ್ಸಾರ ಮನೋಭಾವದಲ್ಲಿ ನಡ್ಕೊತಾ ಬಂದಿದೆ. ಮೊನ್ನೆ ನಡೆದಂಥ ಮಾತುಕತೆಯಲ್ಲೂ ಸಿದ್ದರಾಮಯ್ಯನವರ ಕಡೆಯಿಂದ ಸರಿಯಾದಂಥ ರೀತಿಯಲ್ಲಿ ಭಾವನೆಗಳು ವ್ಯಕ್ತವಾಗೋದ್ರಿಂದ ನಾವು ಕಾರ್ಮಿಕರ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸುಮಾರು 20,000ಕ್ಕೂ ಹೆಚ್ಚು ಬಸ್ಸುಗಳು ಇದರಲ್ಲಿ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದೆ. 1,20,000ಕ್ಕೂ ಹೆಚ್ಚು ಕುಟುಂಬಗಳು ಸಹ ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಯಾಕೆಂದರೆ ಸಾರಿಗೆ ನೌಕರ ಉಳಿವಿನ ಪ್ರಶ್ನೆ ಆಗಿದೆ. ಸರ್ಕಾರನೇ 9,000 ಕೋಟಿಗೂ ಹೆಚ್ಚು ಹಣವನ್ನು ಇಟ್ಕೊಂಡು ಇವತ್ತು ಸಾರಿಗೆ ಸಂಸ್ಥೆಯನ್ನು ಸಹಜ ಸ್ಥಿತಿಯಲ್ಲಿ ತರಕಾಗದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದೆ, ಕೋಮಾವಸ್ಥೆಯಲ್ಲಿದೆ. ಒಂದು ಕಡೆ PF ದುಡ್ಡು, ಒಂದು ಕಡೆ ಶಕ್ತಿ ಯೋಜನೆ ದುಡ್ಡು, ಒಂದು ಕಡೆ ಅರಿಯರ್ಸ್ನ ದುಡ್ಡನ್ನು ಸಹ ಇಟ್ಕೊಂಡು ಎಲ್ಲ ದುಡ್ಡನ್ನು ಸರ್ಕಾರ ತನ್ನ ತೆಕ್ಕೆನಲ್ಲಿ ಇಟ್ಕೊಂಡು ಮ್ಯಾನೇಜ್ಮೆಂಟನ್ನು ಒಂದು ನಿಷ್ಕ್ರಿಯ ಸ್ಥಿತಿಗೆ ತಂದು ತಲುಪಿಸಿ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಕೊಡದೇ ಇರೋ ಕಾರಣದಿಂದಾಗಿ ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ನೇರವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಈ ಮುಷ್ಕರಕ್ಕೆ ಸರ್ಕಾರನೇ ನೇರವಾಗಿ ಹೊಣೆಯಾಗಿದೆ ಹೊರತು ಕಾರ್ಮಿಕ ಸಂಘಟನೆಗಳಲ್ಲ ಮತ್ತು ಕಾರ್ಮಿಕ ಮುಖಂಡರುಗಳಲ್ಲ. ನಾವು ಹಲವಾರು ರೀತಿ 2 ವರ್ಷಗಳಿಂದ ಸಂದರ್ಭವನ್ನು ಕೊಡ್ತಾ ಬಂದರೂ ಸಹ ಯಾವುದೇ ರೀತಿಯ ಸರ್ಕಾರ ಕ್ರಮ ತೆಗೆದುಕೊಳ್ಳದವರಿಂದ ಸಂಪೂರ್ಣವಾಗಿ ನಾವು ಸರ್ಕಾರದ ವಿರುದ್ಧನೇ ನಾವು ಮುಷ್ಕರಕ್ಕೆ ಹೋಗ್ತಾ ಇರ್ತಕ್ಕಂಥ ಸರ್. ಇದರಲ್ಲಿ ಯಾವತ್ತು ಮುಷ್ಕರ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಆಗಸ್ಟ್ 5ನೇ ತಾರೀಕಿಂದ ಮುಷ್ಕರ ಆಗುತ್ತೆ. ಆಗಸ್ಟ್ 4 ರಾತ್ರಿ 12 ಗಂಟೆಗೆ ಸಂಪೂರ್ಣವಾದಂಥ ಬಸ್ಗಳು ಎಲ್ಲ ರೀತಿಯಲ್ಲಿ ಸ್ತಬ್ಧ ಆಗುತ್ತೆ. ಆಗಸ್ಟ್ 5ನೇ ಬೆಳಗಿನ ಜಾವದಿಂದನೇ ಬಸ್ಗಳು ಯಾವುದೇ ರೀತಿಯ ಸಾರ್ವಜನಿಕರಿಗೆ ಸಿಗೋದಿಲ್ಲ ಅನ್ನೋದನ್ನು ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಇದು ಮಾಡ್ತಾ ಇದ್ದೀವಿ. ಯಾಕೆಂದರೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕೆಟ್ಟ ನಿರ್ಧಾರಗಳಿಂದ ಬೇಸತ್ತು ಇವತ್ತು ಕಾರ್ಮಿಕ ಸಂಘಟನೆಗಳು ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಮಗೆ ಸೌಲಭ್ಯಗಳನ್ನ ಕೊಡದಲೇ ಹೊರತು ಯಾವುದೇ ರೀತಿಯಲ್ಲಿ ಬಸ್ಸನ್ನು ರೋಡಿಗೆ ಇಳಿಸೋದಿಲ್ಲ ಮತ್ತು ಯಾವುದೇ ರೀತಿಯಲ್ಲೂ ಸಹ ನಿರ್ವಾಹಕರುಗಳು, ಕಂಡಕ್ಟರ್ಗಳಾಗಿರ್ಬೋದು, ಮೆಕ್ಯಾನಿಕ್ಗಳಾಗಿರ್ಬೋದು, ಯಾವುದೇ ಸಿಬ್ಬಂದಿಗಳು ಸಹ ಕೆಲಸಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ನೇರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಜನರಿಗೆ ಏನು ಹೇಳ್ತೀರಾ ಸರ್? ಅವತ್ತು ಬಸ್ ಇರೋದಿಲ್ಲ, ಬಸ್ ಇಲ್ಲದೆ ಜನರ ಪರದಾಟ, ಸಂಕಷ್ಟ ಜನರಿಗೆ ಏನು? ಸರ್, ನಾನು ಸಾರ್ವಜನಿಕರಾಗಿ ಫಸ್ಟಾಗಿ ನಾನು ಒಂದೇನು ಕೇಳಿ ಇಷ್ಟಪಡ್ತಾ ಇದ್ದೀನಿ. ಕಳೆದ 6 ತಿಂಗಳ ಹಿಂದೆ ಇದೇ ಸರ್ಕಾರ 15% ಡೀಸೆಲ್ ರೇಟನ್ನು ಹೆಚ್ಚಳ ಮಾಡುತ್ತೆ, ಟಿಕೆಟ್ ರೇಟನ್ನು ಹೆಚ್ಚಳ ಮಾಡುತ್ತೆ. ವೇತನ ಪರಿಷ್ಕರಣೆ ಮಾಡಬೇಕು, ನಮಗೆ ಕಾರ್ಮಿಕರ ಸಂಬಳ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಸಬೂಬನ್ನು ಇಟ್ಕೊಂಡು ಹೆಚ್ಚಳ ಮಾಡಿದಂಥ ಸರ್ಕಾರ ತನ್ನ ಖಜಾನೆಯನ್ನು ಬರ್ಸ್ಕೊತೆ ಹೊತ್ತು ಕಾರ್ಮಿಕರಿಗೆ ಕೊಡಬೇಕಂತ ಸೌಲಭ್ಯವನ್ನು ನಿಷ್ಕುಣ್ಯವಾಗಿ ಮುಂದಕ್ಕೆ ಹಾಕುತ್ತಾ ಬಂದಿದೆ. ಇದರ ವಿರುದ್ಧವಾಗಿ ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕಾಗಿದೆ ಹೊರತು ನಾವಲ್ಲ ಕಾರಣಕರ್ತರು. ಇದಕ್ಕೆ ಸರ್ಕಾರನೇ ಮೇನ್ ಕಾರಣಕರ್ತರು. ಸರ್ಕಾರ ಯಾವ ಕಾರ್ಮಿಕರನ್ನ ತೋರಿಸಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಿದೆಯೋ ಆ ದರದ ಪ್ರಮುಖವಾದಂಥ ಅಂಶವನ್ನು ನಮ್ಮ ಯಾರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಾಲಕ, ನಿರ್ವಾಹಕ, ತಾಂತ್ರಿಕ ಸಿಬ್ಬಂದಿಗಳಿಗೆ ಕೊಡಬೇಕಾಗಿದೆ. ಅದನ್ನು ಮರೆಮಾಚಿ ಇವತ್ತು ಕೊಡೋಕ್ಕಾಗಲ್ಲ ಅಂತಕ್ಕಂಥ ರೀತಿಯಲ್ಲಿ ಉಡಾಪೆ ರೀತಿಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡೋದಕ್ಕೋಸ್ಕರ ಈ ಪ್ರತಿಭಟನೆ ಮತ್ತು ಈ ಮುಷ್ಕರ ನಡೀತಾ ಇರ್ತಕ್ಕಂಥ